ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಪ್ರಿನ್ಸೆಸ್ ಕಟ್ ಬ್ಲೌಸ್ ಕಟಿಂಗ್ ಅನ್ನ ತೋರಿಸ್ತಾ ಇದ್ದೀನಿ. ತುಂಬಾನೇ ಈಸಿ ಮೆಥಡ್ ಅಂತಾನೆ ಹೇಳ್ಬೋದು. 38 ಚೆಸ್ಟ್ ಮೆಜರ್ಮೆಂಟ್ ಅನ್ನ ಬ್ಲೌಸ್ ಕಟಿಂಗ್, ಸಿಂಪಲ್ ಮಾರ್ಕಿಂಗು ತುಂಬಾ ನೀಟಾಗಿ ಅರ್ಥ ಆಗುತ್ತೆ. ನೀವು ಕೂಡ 10 ನಿಮಿಷದಲ್ಲಿ ಈ ರೀತಿ ಬ್ಲೌಸ್ ಕಟಿಂಗ್ ಅನ್ನ ಮಾಡ್ಕೋಬಹುದು. ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ವಿ ಶೇಪ್ ನೆಕ್ ಬರೋ ಅಂತದ್ದು ಒಂದ್ ರೀತಿ ಇದನ್ನು ಕೂಡ ನಿಮ್ಗೆ ಯೂಸ್ಫುಲ್ ಅಂತಾನೆ ಅನ್ಕೋಬಹುದು. ಯಾಕಂದ್ರೆ ವಿ ಶೇಪ್ ಅಲ್ಲಿ ಬ್ರಾಡ್ ನೆಕ್ ಅನ್ನ ಯಾವ ರೀತಿ ಇಟ್ಕೋಬೇಕು, ಈ ರೀತಿ ಬ್ರಾಡ್ ನೆಕ್ ಇಡಬೇಕು ಅಂದ್ರೆ ನಾವು ಕತ್ತಿನ ಅಗಲ ಮತ್ತೆ ಶೋಲ್ಡರ್ ನ ಯಾವ ರೀತಿ ಇಟ್ಕೋಬೇಕು, ಯಾವ ಮೆಜರ್ಮೆಂಟ್ ಅಲ್ಲಿ ಇಟ್ಕೋಬೇಕು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ನಿಮ್ಗೆ ಕಟಿಂಗ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಈ ಒಂದು ಬ್ಲೌಸ್ ಗೆ ಕಪ್ಸ್ ಅನ್ನ ಅಟ್ಯಾಚ್ ಮಾಡಬೇಕಾಗಿದೆ. ಹಾಗಾಗಿ ಕಪ್ಸ್ ಅನ್ನ ಯಾವ ರೀತಿ ಅಟ್ಯಾಚ್ ಮಾಡಬಹುದು ಹೊರಗಡೆ ಕಾಣದೇ ಇರೋ ರೀತಿನಲ್ಲಿ. ಕೆಲವೊಂದು ಟ್ರಾನ್ಸ್ಪರೆಂಟ್ ಬ್ಲೌಸ್ ಇದ್ರೆ ಅದಕ್ಕೆ ನಾವು ಡಬಲ್ ಲೈನಿಂಗ್ ಅನ್ನ ಕೊಡಬೇಕಾಗುತ್ತೆ. ಹಾಗಾಗಿ ಕೆಲವೊಂದು ಸ್ವಲ್ಪ ಬಟ್ಟೆ ಮಂದಕ್ಕಿದ್ರೆ ಅದಕ್ಕೆ ಸಿಂಗಲ್ ಲೈನಿಂಗ್ ಕೂಡ ಸಾಕಾಗುತ್ತೆ. ಇದು ಒಂದ್ ರೀತಿ ತುಂಬಾ ಸಾಫ್ಟ್ ಮೆಟೀರಿಯಲ್ ಅಂತಾನೆ ಹೇಳ್ಬೋದು. ಈ ರೀತಿ ಬಟ್ಟೆ ಇದ್ದಾಗ ನಾವು ಕಪ್ಸ್ ಅನ್ನ ಯಾವ ರೀತಿ ಅಟ್ಯಾಚ್ ಮಾಡಬಹುದು ಅದನ್ನ ಇವತ್ತು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ಒಂದೇ ವಿಡಿಯೋದಲ್ಲಿ 3 ವಿಷಯನ ತಿಳ್ಕೋಬಹುದು ಅಂತಾನೆ ಹೇಳ್ಬೋದು. ಒಂದು ಪ್ರಿನ್ಸೆಸ್ ಕಟ್ ಅನ್ನ ಕಲಿಬಹುದು, ಇನ್ನೊಂದು ಬ್ಯಾಕ್ ಡೀಪ್ ಅಲ್ಲಿ ವಿ ಶೇಪ್ ಅನ್ನ ಇಟ್ಕೊಂಡಾಗ ಅದು ಬ್ರಾಡ್ ಆಗಿ ಬರೋದಕ್ಕೆ ಯಾವ ರೀತಿ ನಾವು ಮೆಜರ್ಮೆಂಟ್ ತಗೋಬೇಕು, ಯಾವ ರೀತಿ ಶೇಪ್ ಹಾಕೋಬೇಕು ಅನ್ನೋದನ್ನು ಕೂಡ ನೀವು ತಿಳ್ಕೋಬಹುದು. ಹಾಗೆ ಕಪ್ಸ್ ನ ಅಟ್ಯಾಚ್ ಮಾಡೋದನ್ನು ಕೂಡ ತಿಳ್ಕೋಬಹುದು. ಹಾಗೆ ಈ ಕಪ್ಸ್ ನ ಯಾವ ಮೆಜರ್ಮೆಂಟ್ ಅಲ್ಲಿ ತಗೋಬೇಕು ಅನ್ನೋದನ್ನು ಕೂಡ ನಾನು ವಿಡಿಯೋದಲ್ಲೇನೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಈಗ ಕಟಿಂಗ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ಬಾಡಿ ಮೆಜರ್ಮೆಂಟ್ ನ ಬ್ಲೌಸ್ ಕಟಿಂಗ್ ಇದು. ಹಾಗಾಗಿ ಮೆಜರ್ಮೆಂಟ್ ಕೂಡ ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಈ ಮೆಜರ್ಮೆಂಟ್ ಅಲ್ಲಿ ನಾವು ಡಿವೈಡ್ ಮಾಡ್ಕೊಳ್ಳೋದು ಅಥವಾ ಆಡ್ ಮಾಡ್ಕೊಳ್ಳೋದು ಯಾವ ರೀತಿ ನಾವು ಮಾಡಿಕೊಂಡು ಕಟಿಂಗ್ ಅನ್ನ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರಾದ್ರೂ ಬಾಡಿ ಮೆಜರ್ಮೆಂಟ್ ತಗೊಂಡು ಬ್ಲೌಸ್ ಹೊಲಿತಾ ಇರೋರ್ಗಾದ್ರೆ 100% ಯೂಸ್ಫುಲ್ ಆಗುತ್ತೆ. ಈಗ ನಾನಿಲ್ಲಿ ಲೈನಿಂಗ್ ಬಟ್ಟೆನ ಹಾಕೊಳ್ತಾ ಇದ್ದೀನಿ. ಇದನ್ನ ನಾನು ಇವತ್ತು ಬಿಡ್ತಲ್ಲೇ ತಗೋತಾ ಇದ್ದೀನಿ, ಅಂದ್ರೆ ಅಗಲದ ಅಳತೆಯಲ್ಲಿ ತಗೋತಾ ಇದ್ದೀನಿ. ಯಾಕಂದ್ರೆ ಲೆಂತ್ ಅಲ್ಲಿ ತಗೊಳ್ಳೋದ್ರಿಂದ ಸ್ಲೀವ್ಗೆ ಬಟ್ಟೆ ಅಷ್ಟಾಗಿ ಸಾಕಾಗೋದಿಲ್ಲ. ಚೆಸ್ಟ್ ಮೆಜರ್ಮೆಂಟ್ ಕೂಡ ಜಾಸ್ತಿ ಇದೆ, ಮತ್ತೆ ಸ್ಲೀವ್ ಕೂಡ ಉದ್ದ ಇರೋದ್ರಿಂದ ಬಿಡ್ತಲ್ಲಿ ನಾನು ತಗೋತಾ ಇದ್ದೀನಿ. ಚೆಸ್ಟ್ ಮೆಜರ್ಮೆಂಟು 38 ಇದೆ. ಅದನ್ನ 4 ಭಾಗ ಡಿವೈಡ್ ಮಾಡಬೇಕು. ಅದರಲ್ಲಿ ಅರ್ಧ ಮಾಡಿದ್ರೆ 19 ಬರುತ್ತೆ, ಅದರಲ್ಲಿ ಅರ್ಧ ಮಾಡಿದ್ರೆ 9.5 ಬರುತ್ತೆ. ಈಗ ನಾನಿಲ್ಲಿ 9.5 ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ಕೆಳಗಡೆ ಫೋಲ್ಡಿಂಗ್ಗೆ ಅಂತ ಅರ್ಧ ಇಂಚ್ ಮಾತ್ರ ತಗೊಂಡಿದ್ದೀನಿ. ಬ್ಯಾಕ್ ಸೈಡ್ ಅಲ್ಲಿ ಬಾರ್ಡರ್ ಬರುತ್ತೆ, ಇನ್ನು ಫ್ರಂಟ್ ಸೈಡ್ಗೆ ಫೋಲ್ಡಿಂಗ್ಗೆ ಪೀಸ್ ಕೊಡೋದ್ರಿಂದ ಅರ್ಧ ಇಂಚ್ ಮಾತ್ರ ಸಾಕಾಗುತ್ತೆ. ಈಗ 9.5ಗೆ ನಾನೇನು ಚೆಸ್ಟ್ ಮೆಜರ್ಮೆಂಟ್ ನ ಮಾರ್ಕ್ ಮಾಡಿದೆ ಅಲ್ಲಿಗಿಂತ 3 ಇಂಚ್ ಎಕ್ಸ್ಟ್ರಾ ತಗೊಂಡು ನಾನು ಈ ಬಟ್ಟೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪ್ರಿನ್ಸ್ ಕಟ್ ಅಲ್ಲಿ ಈ ರೀತಿ 3 ಇಂಚ್ ನಾವು ಎಕ್ಸ್ಟ್ರಾ ತಗೋಬೇಕಾಗುತ್ತೆ, ಅದು ಫ್ರಂಟ್ಗೆ ಮಾತ್ರ. ನೋಡಿ, ಈಗ ಕಟಿಂಗ್ ಮಾಡಿಕೊಂಡು ಸ್ಲೀವ್ಗೆ ಸಪ್ರೇಟ್ ಪೀಸ್ ಅನ್ನ ಮಾಡ್ಕೊಂಡೆ, ಮತ್ತೆ ಬಾಡಿಗೆ ಸಪ್ರೇಟ್ ಪೀಸ್ ಅನ್ನ ಮಾಡ್ಕೊಂಡು ಇದನ್ನ ಡಬಲ್ ಫೋಲ್ಡಿಂಗ್ ಆಗಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟು ಬ್ಯಾಕು ಒಟ್ಟಿಗೆ ಕಟ್ ಮಾಡ್ಕೊಳ್ತಾ ಇರೋದು. ನೀವು ಇದರಲ್ಲಿ ಫ್ರಂಟ್ ಓಪನ್ ಇಟ್ರು ಓಕೆ ಅಥವಾ ಬ್ಯಾಕ್ ಓಪನ್ ಇಟ್ರು ಓಕೆ, ಪೀಸ್ ಮಾತ್ರ ಇದೇ ರೀತಿನೇ ಹಾಕೋಬೇಕಾಗತ್ತೆ. ಮತ್ತೆ ಫ್ರಂಟ್ ಬ್ಯಾಕು ಒಟ್ಟಿಗೆನೆ ಕಟ್ ಮಾಡ್ಕೋಬಹುದು. ಕಟಿಂಗ್ ಕೂಡ ಬೇಗ ಆಗುತ್ತೆ, ಸ್ಟಿಚಿಂಗ್ ಕೂಡ ಬೇಗ ಆಗುತ್ತೆ. ಒಟ್ನಲ್ಲಿ ಪ್ರಿನ್ಸ್ ಕಟ್ ತುಂಬಾನೇ ಈಸಿಯಾಗಿ ಕಟಿಂಗ್ ಮತ್ತೆ ಸ್ಟಿಚಿಂಗ್ ಅನ್ನ ಮಾಡ್ಕೋಬಹುದು. ಈಗ ನೋಡಿ, ನಾನು ಪೀಸ್ ಅನ್ನ ಈ ರೀತಿ ಫೋಲ್ಡಿಂಗ್ ಹಾಕೊಂಡಿದ್ದೀನಿ. ಕೆಳಗಡೆ ಅರ್ಧ ಇಂಚಿಗೆ ಒಂದು ಲೈನ್ ಅನ್ನ ಹಾಕೊಂಡಿದ್ದೀನಿ. ಬ್ಯಾಕ್ ಸೈಡ್ ಅಲ್ಲಿ ಬಾರ್ಡರ್ ಬರುತ್ತೆ, ಫ್ರಂಟ್ಗೆ ನಾವು ಪೀಸ್ ಕೊಟ್ಟು ಫೋಲ್ಡಿಂಗ್ ಮಾಡಬೇಕಾಗತ್ತೆ. ಸ್ಟಿಫ್ನೆಸ್ಗೋಸ್ಕರ ಪೀಸ್ ಕೊಟ್ಟು ಫೋಲ್ಡಿಂಗ್ ಮಾಡಬೇಕು. ಈಗ ಇಲ್ಲಿ ಮೆಜರ್ಮೆಂಟ್ ನಾನು ಡಿವೈಡ್ ಮಾಡ್ಕೋತಾ ಇದ್ದೀನಿ. ಪೂರ್ತಿ ಉದ್ದ 14 ಇರುತ್ತೆ, ಅದಕ್ಕೆ +1 ಅನ್ನ ಆಡ್ ಮಾಡಬೇಕು. ಯಾಕೆಂದ್ರೆ ಕೆಳಗಡೆ ಅರ್ಧ ಇಂಚು, ಮೇಲ್ಗಡೆ ಶೋಲ್ಡರ್ಗೆ ಅರ್ಧ ಇಂಚು. ಹಾಗಾಗಿ ಇನ್ನು ಚೆಸ್ಟ್ ಮೆಜರ್ಮೆಂಟು 38 ಬರುತ್ತೆ, ಅದನ್ನ 4 ಭಾಗ ಡಿವೈಡ್ ಮಾಡ್ಕೋಬೇಕು. ಅದಕ್ಕೆ +2 ಅನ್ನ ಆಡ್ ಮಾಡಬೇಕು. ಹಾಗೇನೆ ಭುಜ ಭುಜ +ಅರ್ಧ ತಗೋಬೇಕು. ಫ್ರಂಟು ಬ್ಯಾಕ್ ಅಲ್ಲಿ ನೆಕ್ ಡೀಪ್ ಎಷ್ಟಿರುತ್ತೋ ಆಸ್ ಇಟ್ ಈಸ್ ಅಷ್ಟೇ ತಗೋಬೇಕು. ತೋಳಿನ ಉದ್ದ ಮತ್ತು ಸುತ್ತಳತೆ ಕೂಡ ಅಷ್ಟೇನೆ. ತೋಳಿನ ಸುತ್ತಳತೆಯಲ್ಲಿ ನಾವು ಅರ್ಧ ಭಾಗನ ಮಾತ್ರ ಮಾಡ್ಕೋಬೇಕು. ಇದಿಷ್ಟು ಮೆಜರ್ಮೆಂಟ್ನ ಡಿವೈಡ್ ಮಾಡಿಕೊಂಡು ನಾವು ಯಾವ್ದ್ಯಾವ್ದಕ್ಕೆ ಆ್ಯಡ್ ಮಾಡಬೇಕು ಅದನ್ನ ಆ್ಯಡ್ ಮಾಡಿಕೊಂಡು ನಾವು ಒಟ್ಟಿಗೆ ಈ ರೀತಿ ಮೆಜರ್ಮೆಂಟಲ್ಲೇ ಬರ್ಕೊಂಡ್ಬಿಟ್ರೆ ಕಟಿಂಗ್ ಮಾಡುವಾಗ ಕನ್ಫ್ಯೂಸ್ ಆಗೋದಿಲ್ಲ. ನೋಡಿ, ಈ ರೀತಿ ನಾನು ಬರ್ಕೊಂಡಿದ್ದೀನಿ. ನಿಮಗೆ ಮತ್ತೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನೋಡಿ. ಪೂರ್ತಿ ಉದ್ದ +1, ಇದನ್ನ ನೀವು ಬೇಕಿದ್ರೆ 1.5 ಕೂಡ ಮಾಡ್ಕೋಬಹುದು. ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಏನಿದೆ ಅದು 4 ಭಾಗ ಡಿವೈಡ್ ಮಾಡ್ಕೋಬೇಕು, +2 ಅನ್ನ ಆ್ಯಡ್ ಮಾಡ್ಕೋಬೇಕು. ಹಾಗೆ ಭುಜ ಅರ್ಧ ಭುಜ, ಮತ್ತೆ ಇದು ಬೋಟ್ ನೆಕ್ ಹೊಲಿವಾಗ ಮಾತ್ರ. ನಾರ್ಮಲ್ ಅಲ್ಲಿ ಹೊಲಿವಾಗ 4ನೇ 1 ಭಾಗ ತಗೋಬೇಕಾಗತ್ತೆ ಭುಜದ ಅಳತೆಯಿಂದ.
ಹಾಗೆ ಸೊಂಟದ ಅಳತೆ ಕೂಡ ಅಷ್ಟೇ, ಅದನ್ನ 4 ಭಾಗ ಡಿವೈಡ್ ಮಾಡ್ಕೋಬೇಕು. ಇನ್ನು ತೋಳಿನ ಉದ್ದ, ಕತ್ತಿನ ಉದ್ದ, ಮುಂಭಾಗ ಮತ್ತು ಹಿಂಭಾಗ ಅವೆಲ್ಲ ಕೂಡ ಎಷ್ಟಿರುತ್ತೋ ಅಷ್ಟೇ ತಗೋಬೇಕಾಗತ್ತೆ. ಹಾಗೆ ಸ್ಲೀವ್ ಕಟಿಂಗಲ್ಲೂ ಕೂಡ ಅಷ್ಟೇ ನೋಡಿ, ಎಲ್ಬೋವರೆಗೂ ನಾವು ಲೆಂತನ್ನು ಇಡ್ತಾ ಇದ್ದೀವಿ ಅಂದರೆ ತೋಳಿನ ಮಧ್ಯಭಾಗನೂ ಕೂಡ ನಾವು ಅಳತೆ ಮಾಡಬೇಕಾಗತ್ತೆ. ಕೆಲವ್ರಿಗೆ ತೋಳು ದಪ್ಪ ಇರುತ್ತೆ ಮತ್ತು ತುದಿಯಲ್ಲಿ ಸಣ್ಣ ಬರುತ್ತೆ. ಹಾಗಾಗಿ ಈ ರೀತಿ ಎಲ್ಬೋವರೆಗೂ ನಾವು ತೋಳಿನ ಅಳತೆ ನೋಡುವಾಗ ಮಧ್ಯಭಾಗದಲ್ಲೂ ಕೂಡ ಅಳತೆ ತಗೋಬೇಕಾಗತ್ತೆ. ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಬಾಡಿ ಮೆಜರ್ಮೆಂಟನ್ನು ಮಾಡಿ ತೋರಿಸ್ತೀನಿ. ಹಾಗೆ ಇನ್ನೂ ಚೆನ್ನಾಗಿ ನಿಮಗೆ ಅರ್ಥ ಆಗುತ್ತೆ. ಈಗ ಪೂರ್ತಿ ಉದ್ದ ಮತ್ತು ಎದೆಯ ಸುತ್ತಳತೆಯನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. 9.5 ಇಂಚನ್ನು ತಗೊಂಡಿದ್ದೀನಿ. ಸೊಂಟದ ಅಗಲ 32 ಇದೆ. ಅದನ್ನು ಕೂಡ 4 ಭಾಗ ಡಿವೈಡ್ ಮಾಡಬೇಕು. ಅಂದರೆ 8 ಇಂಚ್ ಬರುತ್ತೆ ನಮಗೆ. 4ನೇ ಒಂದು ಭಾಗ ಅಂದರೆ 8 ಇಂಚ್ ಬರುತ್ತೆ. 32ಅನ್ನು ಅರ್ಧ ಮಾಡಿದ್ರೆ 16, 16ಅನ್ನು ಅರ್ಧ ಮಾಡಿದ್ರೆ 8, ಅದಕ್ಕೆ +1 ಆ್ಯಡ್ ಮಾಡ್ಕೋಬೇಕು. ಈಗ 9 ಇಂಚನ್ನು ತಗೊಂಡಿದ್ದೀನಿ. ಈ ಲೈನು ಕ್ರಾಸ್ ಆಗಿ ಬರುತ್ತೆ ನೋಡಿ. ಈ ರೀತಿ ಕ್ರಾಸ್ ಆಗಿ ಹಾಕೋಬೇಕು. ಆ ಲೈನಿಂದ ಪಕ್ಕಕ್ಕೆ 2 ಇಂಚನ್ನು ತಗೋಬೇಕು. ಇದು ಕಚ್ಚಾಗೋಸ್ಕರ. ನಾವು ಈ 9.5 ಇಂಚಿಗೆ ತಗೊಂಡಿರೋ ಲೈನನ್ನು ರೆಡಿ ಲೈನ್ ಅಂತ ಕರಿತೀವಿ. ಈಗ ಕಚ್ಚಾಗೋಸ್ಕರ 2 ಇಂಚು ಬಟ್ಟೆಯನ್ನು ಬಿಟ್ಕೊಂಡಿದ್ದೀವಿ. ಅದ್ರ ಪಕ್ಕದಲ್ಲಿ ಕೂಡ 1 ಇಂಚಿಗೆ ಬಿಡಬೇಕು. ಇದು ಪ್ರಿನ್ಸಸ್ ಕಟ್ಟಲ್ಲಿ ಕಂಪಲ್ಸರಿ ಈ 1 ಇಂಚನ್ನು ಕೂಡ ನಾವು ತಗೋಬೇಕು. ಒಟ್ಟಾಗಿ ಪ್ರಿನ್ಸ್ ಕಟ್ಟಲ್ಲಿ ಫ್ರಂಟ್ಗೆ ಅಂದರೆ ಮುಂಭಾಗಕ್ಕೆ ಮಾತ್ರ 3 ಇಂಚನ್ನು ತಗೋಬೇಕು. ಯಾಕೆ ಅಂತಂದರೆ ಇದಕ್ಕೆ ನಾವು ಕಪ್ಸ್ ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ಫ್ರಂಟಲ್ಲಿ ನಮಗೆ ಟೈಟ್ ಬರಬಾರ್ದು ಮತ್ತು ಚೆಸ್ಟ್ ಪಾರ್ಟಲ್ಲಿ ಅದು ಫ್ಲಾಟ್ ಆಗು ಕೂಡ ಕಾಣಿಸ್ಬಾರ್ದು. ಹಾಗಾಗಿ 1 ಇಂಚ್ ಬಿಡಲೇಬೇಕು. ಇನ್ನು ನಾರ್ಮಲಾಗಿ ಕಪ್ಸ್ ಏನಾದರೂ ಆ್ಯಡ್ ಮಾಡಲ್ಲ ಅಂದರೆ ಬೇಕಿದ್ರೆ ಅರ್ಧ ಇಂಚ್ ಕೂಡ ಜಾಸ್ತಿ ತಗೋಬಹುದು. ತುಂಬ ಸಣ್ಣ ಇರೋರಿಗೆ ಬೇಕಾದರೆ ನಾವು ಅರ್ಧ ಇಂಚ್ ತಗೋಬಹುದು. ಸ್ವಲ್ಪ ದಪ್ಪ ಇರೋವಂಥವ್ರಿಗೆ, ಹೆವಿ ಚೆಸ್ಟ್ ಇರೋರಿಗೆ 1 ಇಂಚು ಕಪ್ ಆ್ಯಡ್ ಮಾಡಲಿ ಬಿಡಲಿ 1 ಇಂಚನ್ನು ತಗೊಳ್ಳೋದು ತುಂಬ ಒಳ್ಳೆಯದು ಮತ್ತು ಕರೆಕ್ಟಾಗಿ ಬರುತ್ತೆ. ಈಗ ಶೋಲ್ಡರ್ ಪಾರ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಭುಜ 14.5 ಬಂದಿದೆ. ಅದರಲ್ಲಿ ಅರ್ಧ ಮಾಡಿದ್ರೆ 7.25 ಬರುತ್ತೆ. ನಾನಿಲ್ಲಿ 7 ಇಂಚನ್ನೇ ತಗೋತಾ ಇದ್ದೀನಿ. 7 ಇಂಚನ್ನು ತಗೊಂಡು ಅದರ ಮಧ್ಯಭಾಗಕ್ಕೆ ಅಂದರೆ 3.5 ನಮಗೆ ಕತ್ತಿನ ಅಗಲ ಬರುತ್ತೆ. ಇನ್ನು 3.5 ನಮಗೆ ಭುಜದ ಅಗಲ ಬರುತ್ತೆ. ಹಾಗಾಗಿ ಟೋಟಲ್ 7 ಇಂಚ್ ತಗೊಂಡಿದ್ದೀನಿ. ಮತ್ತು ಹಾರ್ಮಲ್ ಲೆಂತ್ ಕೂಡ ಅಷ್ಟೇ. ನಾವು ಈ ಶೋಲ್ಡರ್ ಏನು ತಗೊಂಡಿರ್ತೀವಿ ಹಾರ್ಮಲ್ ಲೆಂತ್ ಕೂಡ ಅಷ್ಟೇ ತಗೋಬೇಕು. ಇದಕ್ಕೆ ನಾನೇನು ಆ್ಯಡ್ ಮಾಡ್ತಾ ಇಲ್ಲ, ಯಾಕಂದರೆ ಆಲ್ರೆಡಿ 7 ಇಂಚು ಕರೆಕ್ಟಾಗೇ ಬರುತ್ತೆ. 38 ಮೆಷರ್ಮೆಂಟಿಗೆ 7 ಇಂಚ್ ಕರೆಕ್ಟಾಗಿ ಬರುತ್ತೆ. ಮತ್ತಿಲ್ಲಿ 1 ಮತ್ತು 1.5 ಇಂಚಿಗೆ 2 ಮಾರ್ಕನ್ನು ಹಾಕ್ಕೊಂಡು ಮುಂಭಾಗ ಮತ್ತು ಹಿಂಭಾಗದ ಕಂಕುಳಿನ ಶೇಪನ್ನು ಹಾಕೋತಾ ಇದ್ದೀನಿ. ಈ ರೀತಿ ಒಟ್ಟಿಗೆನೆ ಫ್ರಂಟ್ ಟು ಬ್ಯಾಕ್ ಶೇಪನ್ನು ಹಾಕೊಂಡು ಕಟಿಂಗ್ ಮಾಡ್ಕೋಬಹುದು. ಈಗ ನೆಕ್ ಡೀಪನ್ನು ಮಾರ್ಕ್ ಮಾಡ್ಕೋಬೇಕು. ಫ್ರಂಟ್ ಡೀಪ್ ನಮಗೆ 7 ಇಂಚ್ ಬಂದಿದೆ ನೋಡಿ. ಇಲ್ಲಿ ಮೆಜರ್ಮೆಂಟಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. 7 ಇಂಚು ನಮಗೆ ಫ್ರಂಟ್ ಡೀಪ್ ಲೆಂತ್ ಇದೆ. ಆದರೆ 7 ಇಂಚು ತುಂಬ ಜಾಸ್ತಿ ಆಗುತ್ತೆ. ಯಾಕಂದರೆ ಕತ್ತಿನ ಅಗಲ ಕೂಡ ನಾವು 3.5 ತೊಗೊಂಡಿದ್ದೀವಿ. ಸ್ಟಿಚಿಂಗ್ ಮಾಡುವಾಗ ಇನ್ನೂ 1/4 ಇಂಚ್ ಅದು ಆ ಕಡೆ ಈ ಕಡೆ ಆಗೇ ಆಗುತ್ತೆ. ಹಾಗಾಗಿ ಅರ್ಧ ಇಂಚ್ ಕಡಿಮೆ ತೊಗೊಂಡ್ರೂ ಕೂಡ ನಡೆಯುತ್ತೆ. ಆಲ್ರೆಡಿ ಇದು ನೆಕ್ಕು ಬ್ರಾಡಾಗೇ ಬರೋದ್ರಿಂದ ಲೆಂತ್ ಕೂಡ ಜಾಸ್ತಿ ಮಾಡ್ಕೋಬಾರ್ದು. ಹಾಗಾಗಿ ಅರ್ಧ ಇಂಚನ್ನು ಕಡಿಮೆನೇ ತಗೋಬಹುದು. ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ ಮಾಡುವಾಗ ಆ್ಯಸ್ ಇಟ್ ಈಸ್ ಎಷ್ಟಿರುತ್ತೆ ಮೆಜರ್ಮೆಂಟಲ್ಲಿ ಅಷ್ಟನ್ನೇ ತೊಗೊಳ್ಬೇಕು. ಆಗ ಕರೆಕ್ಟಾಗಿ ಬರುತ್ತೆ. ಯಾಕಂದರೆ ಆಗ ನಾವು ಕತ್ತಿನ ಅಗಲ ಕಡಿಮೆ ತೊಗೊಂಡಿರ್ತೀವಿ. ಹಾಗಾಗಿ ಡೀಪ್ ಲೆಂತ್ ಕೂಡ ಮೆಜರ್ಮೆಂಟಲ್ಲಿ ಏನಿದೆಯೋ ಅದನ್ನೇ ನಾವು ತೊಗೋಬಹುದು. ಆದರೆ ಈ ರೀತಿ ನಾವು ಬೋಟ್ ನೆಕ್ ಎಲ್ಲ ಕಟ್ ಮಾಡುವಾಗ ಮಾತ್ರ ಕಡಿಮೆ ತೊಗೋಬೇಕಾಗುತ್ತೆ ಫ್ರಂಟಲ್ಲಿ. ಫ್ರಂಟು ಮತ್ತು ಬ್ಯಾಕ್ನ ಮಾರ್ಕಿಂಗ್ ಎಲ್ಲ ಈಗ ಮುಗ್ದಿದೆ. ಫ್ರಂಟ್ ಡೀಪ್ ಕೂಡ ಮಾರ್ಕ್ ಆಗಿದೆ. ಈಗ ಕಟಿಂಗನ್ನು ಮಾಡ್ಕೋಬೇಕು. ಮೊದಲಿಗೆ ಹಿಂಭಾಗದ ಕಂಕುಳಿನ ಶೇಪ್ ಮಾತ್ರ ಕಟ್ ಮಾಡಿ ನಾವು ನ್ಯಾಚ್ ಪಾಯಿಂಟ್ ಎಲ್ಲೆಲ್ಲಿ ಕೊಟ್ಟಿದ್ದೀವಿ ಅದನ್ನು ನ್ಯಾಚ್ ಹೊಡ್ಕೋಬೇಕು. ಹಾಗೆ ಫ್ರಂಟ್ ಪೀಸನ್ನು ಎತ್ತಿಟ್ಟು ಬ್ಯಾಕ್ ಪೀಸಲ್ಲಿ ನಾವೇನು ಫ್ರಂಟಿಗೆ ಮಾತ್ರ 1 ಇಂಚ್ ಎಕ್ಸ್ಟ್ರಾ ಕೊಟ್ಟಿದ್ದೀವಿ ಅದನ್ನು ಬ್ಯಾಕ್ ಪೀಸಲ್ಲಿ ಮಾರ್ಕ್ ಮಾಡಿ ಆ ಒಂದು ಲೆಂತನ್ನು ಕಟ್ ಮಾಡ್ಕೋಬೇಕು. ಯಾಕಂದರೆ ಎರಡೂ ಕಡೆ ಜಾಸ್ತಿ ಆಗೋದ್ರೆ ನಾವು ಸೈಡ್ ಜಾಯಿಂಟ್ ಮಾಡುವಾಗ ತುಂಬಾ ವೇರಿಯೇಷನ್ ಬರುತ್ತೆ. ಫಿಟ್ಟಿಂಗ್ ಕರೆಕ್ಟಾಗಿ ಬರೋದಿಲ್ಲ, ರಿಂಕಲ್ಸ್ ಬರುತ್ತೆ. ಹಾಗಾಗಿ ಬ್ಯಾಕ್ ಸೈಡಲ್ಲಿ ಕಡಿಮೆ ಮಾಡ್ಕೋಬೇಕು. ಫ್ರಂಟಲ್ಲಿ ಮಾತ್ರ ಅಷ್ಟೇ ಇರಲಿ. ನಿಮಗೆ ಗೊತ್ತಾಗುತ್ತೆ, ಸ್ಟಿಚಿಂಗ್ ಆದಮೇಲೂ ಕೂಡ ತೋರಿಸ್ತೀನಿ ಈ ಬ್ಲೌಸ್ ಹೇಗೆ ಬಂದಿದೆ ಅಂತ. ಕಪ್ಸ್ ಆ್ಯಡ್ ಮಾಡೋದ್ರಿಂದ ಫ್ರಂಟಲ್ಲಿ ಜಾಸ್ತಿ ತೊಗೊಳ್ಳೋದು ಒಳ್ಳೆಯದೇನೆ. ಈಗ ಬ್ಯಾಕ್ ಡೀಪನ್ನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. 10 ಇಂಚ್ ಇದೆ, 10 ಇಂಚೇ ತೊಗೋತಾ ಇದ್ದೀನಿ. ಶೋಲ್ಡರ್ ಲೆಂತಿಂದನೇ ತೊಗೋತಾ ಇದ್ದೀನಿ. ಅಂದರೆ ಈಗ ನಾವು ಶೋಲ್ಡರ್ ಜಾಯಿಂಟ್ಗೆ ಅರ್ಧ ಇಂಚ್ ಏನು ಬಿಟ್ಟಿರ್ತೀವಿ ಅಲ್ಲಿಂದ ನಾನು ತೊಗೋತಾ ಇಲ್ಲ, ಮೇಲಿಂದನೇ 10 ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ವಿ ಶೇಪ್ ಕಟ್ ಮಾಡೋದ್ರಿಂದ ನಾವು ಕರೆಕ್ಟಾಗಿ 10 ಇಂಚಿಗೆ ಕಟ್ ಮಾಡಿಬಿಟ್ರೆ ಅಥವಾ ಎಕ್ಸ್ಟ್ರಾ 10.5 ತೊಗೊಂಡು ಅದಕ್ಕೆ ನಾವು ಮಾರ್ಕ್ ಮಾಡಿ ಕಟ್ ಮಾಡೋದ್ರಿಂದ ಡೀಪ್ ಮತ್ತು ಕೆಳಗಡೆ ಹೋಗ್ತಾ ಇರುತ್ತೆ. ನಾವಲ್ಲೇನು ಸ್ಟಿಚಿಂಗ್ ಪಾಯಿಂಟ್ ಕೊಡ್ತೀವಿ ನ್ಯಾಚ್ ಹೊಡ್ಕೊಂಡು ಅದು ಮತ್ತೆ ಕೆಳಗಡೆ ಹೋಗ್ತಾ ಇರುತ್ತೆ. ಹಾಗಾಗಿ ಮಾರ್ಕ್ ಮಾಡುವಾಗ ಕರೆಕ್ಟಾಗಿ 10 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಆಗುವಾಗ 1 ಟೆನ್ಷನ್ ಅಷ್ಟು ಅದು ಕೆಳಗೆ ಹೋಗೇ ಹೋಗುತ್ತೆ. ಹಾಗಾಗಿ ನಾವು ಮೇಲ್ಗಡೆ ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ ಮಾಡಿದ್ರು ಕೂಡ ಡೀಪ್ ಲೆಂತ್ ಏನು ಕೂಡ ನಮಗೆ ಕಡಿಮೆ ಆಗೋದಿಲ್ಲ, ಕರೆಕ್ಟಾಗೇ ಬರುತ್ತೆ.
ಈ ರೀತಿ ವಿ ಶೇಪನ್ನು ಹಾಕುವಾಗ, ಅದರಲ್ಲೂ ಬಾಡಿ ಮೆಜರ್ಮೆಂಟನ್ನು ಹಾಕುವಾಗ ಮೇಲ್ಗಡೆ ಅರ್ಧ ಇಂಚ್ ಏನು ನೀವು ಶೋಲ್ಡರ್ ಜಾಯಿಂಟ್ಗೆ ಬಿಟ್ಟಿರ್ತೀರಲ್ಲ, ಅದ್ರ ಮೇಲಿಂದನೇ ಲೆಕ್ಕ ತಗೊಳ್ಳಿ. ಆ ಲೈನಿಂದ ನೀವು ಲೆಕ್ಕ ತಗೊಳಕ್ ಹೋಗಬೇಡಿ. ಡೀಪ್ ತುಂಬಾನೇ ಬ್ರಾಡ್ ಆಗಿಬಿಡುತ್ತೆ ಅಥವಾ ತುಂಬ ಕೆಳಗಡೆ ಬರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ಗೆ ಮಾರ್ಕ್ ಮಾಡ್ಕೋಬೇಕು. ಅದಕ್ಕಿಂತ ಮೊದಲು ರೆಡಿ ಲೈನ್ ಮೇಲೆ ನಾನು ನ್ಯಾಚ್ ಹಾಕೋತಾ ಇದ್ದೀನಿ. ಮತ್ತೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಅದಕ್ಕೋಸ್ಕರ ಒಂದು 1/4 ಇಂಚಷ್ಟು ಅಥವಾ ಒಂದು ಟೆನ್ಷನ್ ಗ್ಯಾಪ್ ಅಷ್ಟು ಲೈನ್ ಹಾಕೊಂಡು ಅಲ್ಲಿಂದ ಒಳಗಡೆಗೆ 4 ಇಂಚು ತಗೋಬೇಕು. ಇದು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು 38 ಚೆಸ್ಟ್ ಮೆಜರ್ಮೆಂಟ್ ಆಗಿರೋದ್ರಿಂದ 4 ಇಂಚು ತಗೋತಾ ಇದ್ದೀನಿ. ಲೆಂತ್ 5 ಇಂಚ್ ತಗೊಳ್ತಾ ಇರೋದು. ಹಾಗೇನೆ 40, 42 ಈ ತರ ಎಲ್ಲ ಬಂದ್ರೆ ಮಿನಿಮಮ್ 4.5 ತಗೋಬಹುದು. ಮತ್ತೆ ಲೆಂತ್ ಬಂದು ಅಂದ್ರೆ ಅಗಲ ಬಂದು 4.5 ತಗೋಬಹುದು. ಉದ್ದ ಈಗ ನಾನೇನು ಸ್ಕೇಲ್ ಇಟ್ಟಿದ್ದೀನಿ ನೋಡಿ, ಆ ಲೆಂತ್ ಬಂದು 5.5 ತನಕನೂ ತಗೋಬಹುದು. ಆದ್ರೆ ಈ ಬ್ಲೌಸ್ಗೆ ನಾನು 5 ಇಂಚನ್ನ ತಗೊಂಡಿದ್ದೀನಿ. ಹಾಗೆ ನೋಡಿ, ನಾವೇನ್ ಅಲ್ಲಿ 5 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಕ್ರಾಸ್ ಲೈನ್ ಅನ್ನ ಹಾಕೋಬೇಕು. ಅಲ್ಲಿಂದನೂ ಕೂಡ ಅರ್ಧ ಇಂಚನ್ನ ತಗೋಬೇಕು. ಇಲ್ಲಿ ಕೆಳಗಡೆ ಡಾಟ್ಸ್ಗೋಸ್ಕರ 1 ಇಂಚು ಅಥವಾ 1/4 ಇಂಚನ್ನ ತಗೋಬಹುದು. ನಾವೇನ್ ಆಲ್ರೆಡಿ 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿದೀವಲ್ವಾ, ಅದು ಇಲ್ಲಿಗೆ ಸರಿ ಹೋಗ್ಬಿಡತ್ತೆ. ಕರೆಕ್ಟಾಗಿ ಕೂಡ ಬರುತ್ತೆ. ಈ ರೀತಿ ಪ್ರಿನ್ಸಸ್ ಕಟ್ ಶೇಪ್ ಅನ್ನ ಹಾಕೋಬೇಕು. ಸ್ವಲ್ಪ ಹೀಗೆ ಕ್ರಾಸ್ ಹಾಕೊಳ್ಳೋದ್ರಿಂದ ಕಪ್ಸು ಚೆನ್ನಾಗಿ ಕುತ್ಕೊಳ್ಳುತ್ತೆ. ಇದಿಷ್ಟೇನೆ ಪ್ರಿನ್ಸಸ್ ಕಟ್ಗೆ ಮಾರ್ಕಿಂಗ್ ಮಾಡುವಂಥದ್ದು. ತುಂಬಾನೇ ಸಿಂಪಲ್. ಮೇಲ್ಗಡೆ ನೋಡಿ, ಹಾರ್ಮಲ್ ಹತ್ರ ಅರ್ಧ ಇಂಚನ್ನ ತಗೋಬೇಕು. ಇಲ್ಲಿ ಕೆಳಗಡೆ ಸೆಂಟ್ರ್ ಡಾಟ್ ಹತ್ರ 1 ಇಂಚ್ ತಗೋಬೇಕು. ನಾವು ಈ ರೀತಿ ಜಾಯಿಂಟ್ ಮಾಡಿದಾಗ ಕಪ್ಸ್ ಈ ರೀತಿ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಅಂದ್ರೆ ನಾವು ಒಳಗಡೆ ಕಪ್ಸ್ ಪ್ಯಾಡ್ ಅನ್ನ ಅಟ್ಯಾಚ್ ಮಾಡ್ಲಿ ಬಿಡ್ಲಿ, ಹಾಗೆ ನಾರ್ಮಲ್ ಆಗಿ ಕೂಡ ಸ್ಟಿಚ್ ಮಾಡ್ಕೋಬಹುದು. ಈ ಮೆಜರ್ಮೆಂಟ್ ಅಲ್ಲಿ ನಾವು ಕಟಿಂಗ್ ಮಾಡೋದ್ರಿಂದ, ಈ ರೀತಿ ಶೇಪ್ ಹಾಕೊಳ್ಳೋದ್ರಿಂದ ಕಪ್ಸ್ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಕೆಲವರೆಲ್ಲ ಹೊಲ್ಸಿರ್ತಾರೆ, ತುಂಬಾ ಫ್ಲಾಟ್ ಆಗಿದೆ, ಚೆನ್ನಾಗಿ ಕಾಣಿಸಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರಲ್ವಾ. ಈ ರೀತಿ ಶೇಪ್ ಅನ್ನ ಹಾಕೊಂಡು ಕಟ್ ಮಾಡಿ ಕರೆಕ್ಟ್ ಆಗಿ ಬರುತ್ತೆ. ಅದೇ ರೀತಿ ನಾವು ಕಂಕುಳಿನ ಸುತ್ತಳತೆ ಕೂಡ ನೋಡ್ಕೋಬೇಕು. ಬ್ಯಾಕ್ ಪೀಸ್ ಏನ್ ಕಟ್ ಮಾಡಿದ್ವಿ ಅದರಿಂದಾನೆ 8 ಇಂಚ್ ಬರ್ತಾ ಇದೆ. ಈ ರೀತಿ 8 ಇಂಚ್ ಬರುತ್ತೆ ಅಂದಾಗ ನಮಗೆ ಸ್ಲೀವ್ ಫೋಲ್ಡಿಂಗ್ ಹಾಕೊಂಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಬಟ್ಟೆ ಸಾಕಾಗೋದಿಲ್ಲ ಅಂತ. ಹಾಗಾಗಿ ಸ್ಲೀವ್ಗೆ ಪೀಸ್ ಅನ್ನ ಜಾಯಿಂಟ್ ಕೊಡಬೇಕು. ಯಾವ ರೀತಿ ಕೊಡ್ತೀನಿ ಬನ್ನಿ, ಅದನ್ನು ತೋರಿಸ್ತೀನಿ. ಈಗ ನಮಗೆ ಅಂದಾಜಿರುತ್ತೆ 2 ಇಂಚ್ ಇದರಲ್ಲಿ ಕಡಿಮೆ ಬರ್ತಾ ಇದೆ ಅಂತ. ಕಟಿಂಗ್ ಪೀಸಲ್ಲೇ ಒಂದು ಪೀಸನ್ನು ಇಟ್ಟು ಈ ರೀತಿ ನಾವು ಪ್ಯಾಚ್ ಅನ್ನ ಕೊಡಬೇಕಾಗತ್ತೆ. ಕೆಳಗಡೆ ಅರ್ಧ ಇಂಚಿಗೆ ಫೋಲ್ಡಿಂಗ್ಗೋಸ್ಕರ ಲೈನ್ ಅನ್ನ ಹಾಕೋಬೇಕು. ಹಾಗೆ ಲೆಂತ್ ಅನ್ನ ನೋಡ್ಕೋಬೇಕು. ತೋಳಿನ ಉದ್ದ 10 ಇಂಚಿದೆ. ಕೆಳಗಡೆ ಆಲ್ರೆಡಿ ಅರ್ಧ ಇಂಚ್ ಬಿಟ್ಟಿರೋದ್ರಿಂದ ಮೇಲ್ಗಡೆ ಮಾತ್ರ ಅರ್ಧ ಇಂಚ್ ಬಿಟ್ಟು 10.5 ತಗೋಬೇಕು. ಹಾಗೆ ನಾರ್ಮಲ್ ಡೌನಿಂಗ್ ಬಂದು ಇದರಲ್ಲಿ ಕಡಿಮೆ ತಗೋಬೇಕು. ನಾರ್ಮಲ್ ಬ್ಲೌಸಿನ ಸ್ಲೀವ್ ಕಟಿಂಗ್ ಮಾಡುವಾಗ 3.5, 3.75, 4 ತನಕನೂ ತಗೋತೀವಿ. ಆದ್ರೆ ಈ ರೀತಿ ಬೋಟ್ ನೆಕ್ ಬ್ಲೌಸ್ಗಳಲ್ಲಿ ಅಷ್ಟೊಂದು ಹಾರ್ಮಲ್ ಡೌನಿಂಗ್ ಅನ್ನ ತಗೋಬಾರದು. ಮಿನಿಮಮ್ 2.5, 3 ಇಂಚ್ ತಗೊಂಡ್ರೆ ಸಾಕಾಗತ್ತೆ. ಇದು 8 ಇಂಚು ಕಂಕಳಿನ ಸುತ್ತಳತೆ ಬರ್ತಾ ಇರೋದ್ರಿಂದ ನಾನು 3 ಇಂಚು ಡೌನಿಂಗ್ ಅನ್ನ ತಗೊಂಡಿದ್ದೀನಿ. ಹಾಗೆ ನೋಡಿ 8 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆದ್ರೆ ನಾನು ಅಟ್ಯಾಚ್ಗೆ ಅಂತ ಇಟ್ಟಿರೋ ಪೀಸು ಲೆಂತ್ ಕಡಿಮೆ ಆಯ್ತು. ಹಾಗಾಗಿ ಬೇರೆ ಪೀಸನ್ನ ಇಟ್ಕೋತಾ ಇದ್ದೀನಿ. ಈಗ ಮತ್ತೆ 8 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಲೈನ್ ಅನ್ನ ಹಾಕೋಬೇಕು. ಅದೇ ರೀತಿ ನೋಡಿ, ಈಗ ಸ್ಲೀವ್ ಲೆಂತ್ ಅಲ್ಲಿ 3 ಭಾಗ ಇದೆ. ಈಗ ನೋಡಿ, ಮಧ್ಯದಲ್ಲಿ 13, ತುದಿನಲ್ಲಿ 11. ಅಂದ್ರೆ ಈಗ ನೋಡಿ, ಈಗ ನಮಗೆ ಇದು ಸುತ್ತಳತೆ 8 ಇಂಚ್ ಬಂದಿದೆ ಅಲ್ವಾ. ಹಾಗೆ ಅರ್ಧ ಇಂಚು ಕಡಿಮೆ ಮಾಡ್ತಾ ಮಾಡ್ತಾ ಹೋಗ್ಬೇಕು. 7.5, 6.5, ಹಾಗೆ 5.5 ಈ ರೀತಿ ನಾವು ಕಡಿಮೆ ಮಾಡ್ತಾ ಹೋಗ್ಬೇಕು. ಈ ರೀತಿ ಮಾಡೋದ್ರಿಂದ ನಾವು ಅಟ್ಯಾಚ್ ಮಾಡಿದಾಗ ಸ್ಲೀವ್ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಹಾಗೆ ಕ್ರಾಸ್ ಲೈನ್ ಒಂದು ಹಾಕೋಬೇಕು. ಈ ರೀತಿ ಸ್ಕೇಲ್ ಇಟ್ಕೊಂಡೇನೆ ಕ್ರಾಸ್ ಲೈನ್ ಅನ್ನ ಹಾಕೋಬೇಕು. ಹಾಗೆ ನಾವು ಸ್ಟಿಚ್ ಮಾಡುವಾಗ ಒಂದು ಸ್ವಲ್ಪ ಶೇಪ್ ಕೊಡಬೇಕು ಅಲ್ವಾ. ಹಾಗಾಗಿ ಅದನ್ನು ಕೂಡ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಸ್ಟಿಚಿಂಗ್ ಮಾಡುವಾಗ್ಲೇನೆ ಹಾಗೆ ಸ್ವಲ್ಪ ಕ್ರಾಸ್ ಆಗಿ ಹಾಕೊಳ್ತೀನಿ. ನೀವು ಇದನ್ನು ಕೂಡ ಮಾರ್ಕ್ ಮಾಡಬೇಕು ಅಂತ ಏನಿಲ್ಲ. ಸ್ಟ್ರೈಟ್ ಲೈನ್ ಒಂದು ಹಾಕೊಂಡಿದ್ರೆ ಸಾಕು. ಸ್ಟಿಚ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ. ಒಂದೇ ಒಂದು ಟೆನ್ಷನ್ ಗ್ಯಾಪ್ ಒಳಗಡೆ ತಗೊಂಡ್ರೆ ಸಾಕಾಗುತ್ತೆ. ಸ್ಲೀವ್ ಶೇಪ್ ಚೆನ್ನಾಗಿ ಬರುತ್ತೆ. ಒಂದೇ ಒಂದು ರಿಂಕಲ್ಸ್ ಕೂಡ ಬರೋದಿಲ್ಲ. ಹಾಗೆ ಈಗ ಲೆಂತ್ ಕೂಡ 10.5 ಇದೆಯಲ್ಲ, ಅಲ್ಲಿ ಒಂದು ಲೈನ್ ಅನ್ನ ಹಾಕೊಂಡು ಆ ಲೈನ್ ಮೇಲೆ 2 ಮತ್ತೆ 1 ಇಂಚಿಗೆ 2 ಮಾರ್ಕ್ ಮಾಡಿಕೊಂಡು ಫ್ರಂಟು ಮತ್ತೆ ಬ್ಯಾಕ್ ಸ್ಲೀವ್ ಶೇಪ್ ಅನ್ನ ಹಾಕೋಬೇಕು. ಅರ್ಧ ಇಂಚ್ ಗ್ಯಾಪ್ ಇದ್ರೆ ಸಾಕು. ಮತ್ತು ಹಾಗೆ ಕಚ್ಚಾಗೋಸ್ಕರ 2 ಇಂಚು. ಇಲ್ಲಿ ಹಾರ್ಮಲ್ ಜಾಯಿಂಟ್ ಹತ್ರ ಸ್ವಲ್ಪ ಸಾಲ್ಟೇಜ್ ಬರುತ್ತೆ ಬಟ್ಟೆ. ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾವು ಬಾಡಿ ಪೀಸನ್ನು ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ತಗೊಂಡ್ರೆ ಅದು ಕವರ್ ಆಗಿಬಿಡುತ್ತೆ. ಬೋಟ್ ನೆಕ್ ಬ್ಲೌಸ್ ಅನ್ನ ಕಟ್ ಮಾಡುವಾಗ ಸ್ಲೀವ್ ಯಾವ ರೀತಿ ಮಾಡ್ಕೋಬೇಕು, ಯಾವ ರೀತಿ ಮೆಜರ್ಮೆಂಟ್ ಅನ್ನ ತಗೋಬೇಕು, ಯಾಕಂದ್ರೆ ಹಾರ್ಮಲ್ ಡೌನಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ನಾವು ನಾರ್ಮಲ್ ಬ್ಲೌಸ್ ಅಷ್ಟೇ ಏನಾದರೂ ಕೊಟ್ಬಿಟ್ರೆ ಸ್ಲೀವ್ ಶೇಪ್ ಸರಿಯಾಗಿ ಕುತ್ಕೊಳ್ಳಲ್ಲ, ಸ್ವಲ್ಪ ರಿಂಕಲ್ಸ್ ಬಂದ್ಬಿಡುತ್ತೆ. ಹಾಗಾಗಿ ಈ ರೀತಿ ಅದರಲ್ಲಿ ಕಡಿಮೆ ತಗೋಬೇಕು.
ಹಾಗೆ ಪೀಸ್ ಕೂಡ ಜಾಯಿಂಟ್ ಬಂದಿರೋದ್ರಿಂದ ಬರೀ ನಾನು ಬ್ಯಾಕ್ ಶೇಪ್ ಮಾತ್ರ ಕಟ್ ಮಾಡಿದ್ದೀನಿ. ಫ್ರಂಟ್ ಶೇಪನ್ನು ಇದನ್ನ ಅಟ್ಯಾಚ್ ಮಾಡಾದ್ಮೇಲೆ ಕಟ್ ಮಾಡ್ಕೊಳ್ತೀನಿ. ಈಗ ಬಾಡಿ ಪೀಸು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಸ್ಲೀವನ್ನು ಇಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಕಡೆ ಬಾರ್ಡರ್ ಬಂದಿದೆ, ಹಾಗಾಗಿ ನಾನು ಅರ್ಧ ಇಂಚ್ ಮಾತ್ರ ಎಕ್ಸ್ಟ್ರಾ ಇಟ್ಟಿರೋದು ಕೂಡ ಸರಿ ಹೋಗುತ್ತೆ. ಈಗ ಬಾಡಿ ಪೀಸ್ ಮೇಲೆ ಲೈನಿಂಗನ್ನು ಇಟ್ಟು ಕಟ್ ಮಾಡ್ತಾ ಇದ್ದೀನಿ. ಲೈನಿಂಗ್ ಪೀಸ್ ಕೂಡ ಅಷ್ಟೇ, ಇನ್ನೊಂದು ಸೈಡಿಗೆ ನೋಡಿ ಸಾಲ್ಟೇಜ್ ಆಗುತ್ತೆ, ಅದಕ್ಕೂ ಕೂಡ ಪೀಸನ್ನು ಜಾಯಿಂಟ್ ಮಾಡ್ಕೋಬೇಕು. ಆದಷ್ಟು ಈ ರೀತಿ ಜಾಯಿಂಟ್ಗಳು ಬ್ಯಾಕ್ಗೆ ಬರೋ ರೀತಿ, ಅಂದರೆ ಹಿಂಭಾಗಕ್ಕೆ ಬರೋ ರೀತಿ ಮಾಡಿಕೊಂಡ್ರೆ ಒಳ್ಳೆಯದು. ಅಷ್ಟಾಗಿ ಕಾಣಿಸಲ್ಲ. ಮುಂದೆಗಡೆ ಸ್ಲೀವ್ನ ಮುಂಭಾಗಕ್ಕೆ ಹಾಕ್ಬಿಟ್ರೆ ಒಂದು ರೀತಿ ಅಸಹ್ಯವಾಗಿ ಕಾಣಿಸುತ್ತೆ, ಹಾಗಾಗಿ ಹಿಂಭಾಗಕ್ಕೆ ಹಾಕೋಬೇಕು. ಸ್ಲೀವ್ ಪಾರ್ಟ್ ಕಟಿಂಗ್ ಆಯಿತು. ಈಗ ಬ್ಯಾಕ್ ಪೀಸನ್ನು ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. ಬ್ಯಾಕ್ ಸೈಡಲ್ಲೂ ಕೂಡ ಬಾರ್ಡರ್ ಇರೋದ್ರಿಂದ, ಅದು ನಾನು 1/2 ಇಂಚ್ ಬಿಟ್ಟಿರೋದ್ರಿಂದ ಕರೆಕ್ಟಾಗಿ ಬರುತ್ತೆ. ನಾನು ಯಾವಾಗಲೂ ಅಷ್ಟೇ ಬ್ಯಾಕ್ ಸೈಡಲ್ಲಿ ನೆಕ್ ಶೇಪನ್ನು ಕಟ್ ಮಾಡೋದಿಲ್ಲ. ಸ್ಟಿಚಿಂಗ್ ಮಾಡುವಾಗಲೇ ನಾನು ಕಟಿಂಗ್ ಮಾಡ್ಕೋತೀನಿ. ಅದರಲ್ಲೂ ಈ ರೀತಿ ಲೈನಿಂಗ್ ಬ್ಲೌಸಲ್ಲಿ ತುಂಬಾ ಒಳ್ಳೆಯದು. ಶೋಲ್ಡರ್ ಹತ್ರ ಯಾವುದೇ ರೀತಿ ಹೆಚ್ಚು ಕಡಿಮೆ ಆಗೋದಿಲ್ಲ. ನೆಕ್ ಶೇಪನ್ನು ಕಟ್ ಮಾಡಿಬಿಟ್ರೆ ಶೋಲ್ಡರ್ ಕೂರಿಸ್ಕೊಳ್ಳುವಾಗ ಸ್ವಲ್ಪ ಅದು ಆ ಕಡೆ ಈ ಕಡೆ ಜರುಗಿದ್ರೂ ಕೂಡ ನೆಕ್ ಶೇಪ್ ಹೊರಟೋಗ್ಬಿಡತ್ತೆ. ಹಾಗಾಗಿ ಲೈನಿಂಗನ್ನು ಕಟ್ ಮಾಡದೆ ಮೊದಲು ನೀವು ಬಾಡಿ ಪೀಸು ಮತ್ತು ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಫೋಲ್ಡಿಂಗ್ ಹಾಕಿ ಆ ಶೇಪನ್ನು ಕಟ್ ಮಾಡಿ ನೆಕ್ ಫಿನಿಶಿಂಗ್ ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ನೆಕ್ ಫಿನಿಶಿಂಗು. ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇದರಲ್ಲೂ ಕೂಡ ಅಷ್ಟೇ, ನಾವು ಲೈನಿಂಗ್ ಕಟ್ ಮಾಡುವಾಗಲೇ ಪ್ರಿನ್ಸ್ ಕಟ್ ಕೂಡ ಕಟ್ ಮಾಡೋಕ್ಕೆ ಹೋಗಬಾರ್ದು. ಮಾರ್ಕ್ ಮಾಡಿ ಇಟ್ಕೋಬೇಕು. ಲೈನಿಂಗು ಮತ್ತು ಬಾಡಿ ಪೀಸ್ ಅಟ್ಯಾಚ್ ಮಾಡಾದ್ಮೇಲೆ ಎರಡನ್ನೂ ಒಟ್ಟಿಗೆ ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡೋದ್ರಿಂದ ಪೀಸ್ಗಳು ಎಕ್ಸ್ಚೇಂಜ್ ಆಗೋದಿಲ್ಲ, ಮತ್ತು ನಮಗೆ ಅಟ್ಯಾಚ್ ಮಾಡುವಾಗ ಕೂಡ ಯಾವುದೇ ರೀತಿ ಕನ್ಫ್ಯೂಷನ್ನು ಆಗೋದಿಲ್ಲ. ತುಂಬ ಬೇಗ ಕೆಲಸ ಮುಗಿಯುತ್ತೆ. ಬಿಗಿನರ್ಸ್ಗೆ ಇದು ತುಂಬಾ ಯೂಸ್ಫುಲ್ ಟಿಪ್ಸ್ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಕಟಿಂಗ್ ಎಲ್ಲ ಕೂಡ ಮುಗಿದಿದೆ. ಸ್ಟಿಚಿಂಗನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಖಂಡಿತ ತೋರಿಸ್ತೀನಿ. ವಿಡಿಯೋನ ನೋಡಿ ನಿಮ್ಗೇನಾದರೂ ಕನ್ಫ್ಯೂಷನ್ ಇದ್ದರೆ, ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತೆ ಸಿಗ್ತೀನಿ. ಹೋಗಿ ಬರ್ಲಾ?